ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು ಪ್ರತಿಭಾ ಪ್ರತಿಭಾ ದೀಕ್ಷಿತ್ ಅಂತೇಳಿ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಗುಲ್ಬರ್ಗ. ಇಲ್ಲೆಲ್ಲಿದ್ದೀರಾ? ಆರ್ ನಗರ್ನಲ್ಲಿ. ಆರ್ ನಗರದಲ್ಲಿದ್ದೀರಾ. ಏನು ತೊಂದರೆ ಇದೆ ಅಮ್ಮ ನಿಮಗೆ? ಪಾರ್ಕಿನ್ಸನ್ಸ್ ಇದೆ ನನಗೆ. ಯಾವಾಗಿಂದಮ್ಮ? 2011 ನಿಂತಿದೆ. ಹೌದಾ? ಓಕೆ. ಇಲ್ಲಿ ಥೆರಪಿ ಎಷ್ಟು ದಿನ ಟ್ರೈ ಮಾಡಿದ್ರಿಮ್ಮ ನೀವು? 3 days ಆಯ್ತು. ಇವತ್ತಿಗೆ 3 days. ಏನು ಚೇಂಜಸ್ ಗೊತ್ತಾಗ್ತಾ ಇದೆ ಅಮ್ಮ ನಿಮಗೆ? ನನಗೆ ಟ್ರೆಮರ್ಸ್ ಇದೆ, ನಿಂತರೆ ಕಾಲು ನಡುಗುತ್ತಿದ್ದು, ಮೈ ಎಲ್ಲ ನಡುಗ್ತಿತ್ತು, ಹೆಜ್ಜೆ ಹೇಳ್ತಿದ್ದಿಲ್ಲ, ಕಾಲು ಎತ್ತುತ್ತಿದ್ದಿಲ್ಲ, ಬಾಡಿ ಎಲ್ಲ ಮುಂದೆ ಹೋಗ್ತಿತ್ತು, ಕಾಲು ಎತ್ತುತ್ತಿದ್ದಿಲ್ಲ. ಆದ್ರೆ ಈಗ ನಡೆಯಕ್ಕೆ ಬರ್ತಾ ಇದೆ. ಹೆಜ್ಜೆ ಪಕ್ಕಕ್ಕೆ ಬರ್ತಿತ್ತು, ಮುಂದೆ ಬರ್ತಿದ್ದಿಲ್ಲ. ಒಂದು ಹೆಜ್ಜೆ ಇಡೋಣ, 2 ಹೆಜ್ಜೆ ಪಕ್ಕಕ್ಕೆ ಬರ್ತಿತ್ತು. ಈಗ ಮುಂದೆ ನಡೀತಾ ಇದ್ದೀನಿ, ಫಾಸ್ಟ್ ನಡೀತಾ ಇದ್ದೀನಿ. ಬಹಳಷ್ಟು ಚೇಂಜಸ್ ಆಗಿದೆ. ಆಕ್ಟಿವ್ ಆಗಿದ್ದೀನಿ. ಬೆಲ್ ಆಗಿರ್ತಿದ್ದೆ ನಾನು. ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಬಿಟ್ಬಿಟ್ಟಿದೆ. ಟೀಚರ್ ಇದೆ, ರಿಟೈರ್ಡ್ ಟೀಚರ್ ಇದ್ದೆ ನಾನು. ರೈಟಿಂಗ್ ಪ್ರಾಬ್ಲಮ್ ಇತ್ತು, ಇವಾಗ ರೈಟಿಂಗ್ ಬರ್ತಾ ಇದೆ. ಎಲ್ಲ ರೈಟಿಂಗ್ ಮಾಡ್ತಾ ಇದ್ದೀರಾ? ಪೆನ್ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ದೆ ಸ್ಕೂಲಲ್ಲಿ, ಇವಾಗ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ವರ್ಷ ಅದು ಬಿಟ್ಟಿದ್ರಿ ರೈಟಿಂಗ್ ಅನ್ನ ನೀವು? ನಾನು ಈಗ 6-8 ವರ್ಷ ಬಿಟ್ಟಿದ್ದೆ ರಿಟೈರ್ ಆಗಕ್ಕಿಂತ ಮುಂಚೆ. ಮೊದಲೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ದೆ ಸ್ಕೂಲಲ್ಲಿ. ಜಸ್ಟ್ ಡಾಟ್ ಬರ್ತಿತ್ತು ರೈಟಿಂಗ್. ಇವಾಗ ಪೆನ್ ಬರ್ತಾ ಇದೆ. ಚಲೋ ಎಲ್ಲಿ ಹೋಗ್ತಿದ್ದಿಲ್ಲ ಮಂದಿ ಒಳಗೆ. ಅದ್ರ VRS ತಗೋಬೇಕಂತ ಸರ್ವಿಸೇ ಮುಗಿಸ್ಬಿಟ್ಟೆ ನಾನು. ಅದೌದು. ಇವಾಗ ಇದರಿಂದ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಕಾಲಲ್ಲಿ ಹೆಜ್ಜೆ ಇದು ನಡಿಲಿಕ್ಕೆ ಹೋಗ್ತಿದ್ದಿಲ್ಲ. ಆಫ್ ಆನ್ ಪೀರಿಯಡ್ ಆಗ್ತಿತ್ತು. ಆಫ್ ಪೀರಿಯಡ್ ಫುಲ್ ಹೋಗಿಬಿಟ್ಟಿದೆ. 75% ಹೋಗ್ಬಿಟ್ಟಿದೆ. ಆಫ್ ಆದಾಗ ಬಾಡಿ ಸ್ಟಿಫ್ ಆಗ್ತಿತ್ತು ಭಾಳ. ಈಗ ಸ್ಟಿಫ್ನೆಸ್ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಪೂರ್ತಿ ಭಾಳ ಹೆಲ್ಪ್ ಆಗ್ತೈತೆ ಇದರಿಂದ. ಎಕ್ಸಲೆಂಟ್ ರಿಸಲ್ಟ್. ಖುಷಿ ಆಯ್ತಮ್ಮ? ಖುಷಿ ಆಯ್ತು. ಇನ್ನೊಂದು ನನಗೆ ಏನು ಖುಷಿ ಆಯ್ತು ಅಂತ ಹೇಳಿದ್ರೆ, ರೈಟಿಂಗ್ ನಾನು 8 ವರ್ಷದಿಂದ ಬಿಟ್ಟು ಏನಾಗ್ತೈತೆ, ಶೇಕ್ ಆಗ್ತಾಯ್ತಾ ಬರಿಬೇಕಾದ್ರೆ? ಪೆನ್ ಭಾರನೇ ಬಿಡ್ತಿದ್ದಿಲ್ಲ ಪೇಪರ್ ಮೇಲೆ. ಓಕೆ. ಇವಾಗ ಬರಿತಾ ಇದ್ದೀನಿ ನಾನು. ಟ್ರೈ ಮಾಡಿದ್ರಾ? ಟ್ರೈ ಮಾಡಿದ್ದೀನಿ. ಪ್ರಿಂಟೆಡ್ ರೈಟಿಂಗ್ ಇತ್ತು ಮೊದಲೇ. ಇವಾಗ ಸ್ವಲ್ಪ ರೈಟಿಂಗ್ ಚಲೋ ಇಂಪ್ರೂವ್ ಆಗಿದೆ. ಓಕೆ. ಭಾಳ ಖುಷಿ ಆಗಿದೆ. 2 ದಿನದಲ್ಲಿ ಹೆಜ್ಜೆನೂ ಸ್ವಲ್ಪ ಫಾಸ್ಟ್ ಹೆಜ್ಜೆ ಚಲೋ ನಡೀತಾ ಇದೆ. ನಾರ್ಮಲ್ ಅಡಿಗೆ ಬರ್ತಾ ಇದೆ. ಓಕೆ ಅಮ್ಮ. ಚಲೋ ಇದೆ. ರಿಸಲ್ಟ್ ಭಾಳ ಚೆನ್ನಾಗಿದೆ. ನಿಮಗಿಂತ ನನಗೆ ತುಂಬಾ ಖುಷಿ ಆಯ್ತು. ಎಷ್ಟು ಫೀಲ್ ಮಾಡಿ ಎಲ್ಲ ಕಡೆ ಹೋಗ್ಬೇಕು ಅನಿಸ್ತಾ ಇದೆ. ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದಿಲ್ಲ ನಾನು ಮನೆಯವರಗಡೆ. ಸರಿಮಾ. ಇವಾಗ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಡೈಲಿ ಬನ್ನಿ. ನಿಮ್ಮ ಹೆಸರು ನೀತಾ ಅಂತೇಳಿ. ಎಲ್ಲಿಂದ ಬರ್ತಾ ಇದ್ದೀರಾ ಮೇಡಮ್? ಆರ್ ನಗರ. ಏನು ತೊಂದರೆ ಇತ್ತಪ್ಪ? ಆ್ಯಕ್ಚುಲಿ ನನಗೆ PCOD ಇದೆ ಮೇಡಮ್. PCOD ಒಂಥರ ಹೊಟ್ಟೆನ ಒಂಥರ ಭಾರ ಗಟ್ಟಿ ಅನ್ಸೋದು. ಓಕೆ. ಬಟ್ ಈಗ 3 days ಆಯಿತು ಬರ್ತಾ ಇದ್ದೆ. ಹೊಟ್ಟೆ ಒಂಥರ ಸ್ವಲ್ಪ ಸಾಫ್ಟ್ ಆಗಿದೆ. ಡೈಜೆಷನ್ ಚೆನ್ನಾಗಿದೆ. ಓಕೆ. ಮೋಷನು ಎಲ್ಲ ಚೆನ್ನಾಗಾಗ್ತಾ ಇದೆ. ನಿಮ್ಮ ಮೋಷನ್ ಪ್ರಾಬ್ಲಮ್ಸ್ ಏನಾದರೂ ಇತ್ತಪ್ಪ? ಅಂದರೆ ಅಷ್ಟು ಕ್ಲೀನ್ ಆಗಿ ಹಿಂಗೆ ಆಗ್ತಾ ಇರಲಿಲ್ಲ. ಅದೇ PCOD ಇಂದ ಸ್ವಲ್ಪ ಅದು ಒಂಥರ ಇದೂನೇ ಇರುತ್ತಲ್ಲ, ಹೊಟ್ಟೆ ರಿಲೇಟೆಡ್. ಹೌದೌದು. ಸೊ ಈಗ ತುಂಬ ಚೆನ್ನಾಗಿ ಇಫೆಕ್ಟಿವ್ ಅನ್ನಿಸ್ತಾ ಇದೆ. ಖುಷಿ ಆಯ್ತಪ್ಪ? ಅದೇ ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿ ಫ್ರೀಯಾಗಿ ಇದೆಲ್ಲ ಇದು ಮಾಡ್ತಾ ಇದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.